ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಬಗ್ಗೆ ಬಜೆಟ್ ಅಧಿವೇಶನದಲ್ಲಿ ದೊಡ್ಡ ಗದ್ದಲ ನಡೆದಿತ್ತು. ಇದರ ನಡುವೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಎಚ್.ಎಂ. ರೇವಣ್ಣ ವಿರುದ್ಧ ಮಹಿಳಾ ಕಾರ್ಯಕರ್ತೆ ಗಂಭೀರ ಆರೋಪ ಮಾಡಿದ್ದಾರೆ. ಎಚ್.ಎಂ. ರೇವಣ್ಣ ನನ್ನ ಮೇಲೆ ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ದೂರು ದಾಖಲಿಸಿದ್ದಾರೆ. ನೋಡಿ ಓಕೆ ಅಲ್ಲ ಒಂದು ನಿಮಿಷ ಒಂದು ಸೆಕೆಂಡ್ ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ. ಕಾಂಗ್ರೆಸ್ ಕಾರ್ಯಕರ್ತೆ ಮೇಲೆ ಕೈ ಮಾಡಿದ್ರ ಮಾಜಿ ಸಚಿವ ಎಚ್.ಎಂ. ರೇವಣ್ಣ ವಿರುದ್ಧ ಹೈಗ್ರೌಂಡ್ಸ್ ಠಾಣೆಗೆ ಮಹಿಳೆ ದೂರು. ಎಚ್.ಎಂ. ರೇವಣ್ಣ ಮಾಜಿ ಸಚಿವರು ಪ್ರಸ್ತುತ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಆದ್ರೀಗ ಇವರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತೆಯೇ ಗಂಭೀರ ಆರೋಪ ಮಾಡಿದ್ದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಎಚ್.ಎಂ. ರೇವಣ್ಣ ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಕಾರ್ಯಕರ್ತೆ ಹೈಗ್ರೌಂಡ್ಸ್ ಠಾಣೆಗೆ ದೂರು ನೀಡಿದ್ದಾರೆ. ಸದ್ಯ ಮಹಿಳೆಯನ್ನ ತಳ್ಳುವ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಈ ಹಿಂದೆ ಜಾಗದ ವಿಚಾರಕ್ಕೆ ನಂದಿನಿ ನಾಗರಾಜ್ ಮತ್ತು ಎಚ್.ಎಂ. ರೇವಣ್ಣ ನಡುವೆ ಮನಸ್ತಾಪ ಆಗಿತ್ತಂತೆ. ಆಗ ಕಾಂಗ್ರೆಸ್ ಕಾರ್ಯಕರ್ತೆಗೆ ಜಾತಿ ನಿಂದನೆ ಮಾಡಿದ್ರು ಎಂದು ಆರೋಪಿಸಿದ್ದಾರೆ. ಈ ಬಗ್ಗೆ ನೇರವಾಗಿ ಮಾತನಾಡಲು ಎಚ್.ಎಂ. ರೇವಣ್ಣರ ಭೇಟಿಗಾಗಿ ಬೆಂಗಳೂರಿನ ಕುಮಾರಕೃಪಾ ಅತಿಥಿಗೃಹಕ್ಕೆ ತೆರಳಿದ್ರು. ಮಧ್ಯಾಹ್ನ 3:30 ಸುಮಾರಿಗೆ ಕುಮಾರಕೃಪಾ ಅತಿಥಿಗೃಹದ ರೂಮ್ ನಂಬರ್ 2ರಲ್ಲಿ ಎಚ್.ಎಂ. ರೇವಣ್ಣ ಊಟ ಮಾಡ್ತಾ ಕುಳಿತಿದ್ರು. ಇದೇ ವೇಳೆ ರೇವಣ್ಣ ಅವರು ನನ್ನ ಮೇಲೆ ಹಲ್ಲೆ ಯತ್ನ ನಡೆಸಿದ್ದಲ್ಲದೆ ಜಾತಿ ನಿಂದನೆಯೂ ಮಾಡಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಹಲ್ಲೆಯಿಂದಾಗಿ ಕಾಂಗ್ರೆಸ್ ಕಾರ್ಯಕರ್ತೆ ನಂದಿನಿ ನಾಗರಾಜ್ ಕೈ ಮೂಳೆ ಫ್ರಾಕ್ಚರ್ ಆಗಿದೆ. ಚಿಕಿತ್ಸೆ ಪಡೆದು ರೇವಣ್ಣ ವಿರುದ್ಧ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಆರಂಭದಲ್ಲಿ ದೂರು ತೆಗೆದುಕೊಳ್ಳಲು ಮೀನಾಮೇಷ ಮಾಡಿದ ಪೊಲೀಸರು ಬಳಿಕ ಎನ್ಸಿಆರ್ ದಾಖಲಿಸಿಕೊಂಡು ಸಾಕ್ಷಿ ಒದಗಿಸುವಂತೆ ನೋಟಿಸ್ ನೀಡಿದ್ದಾರೆ. ಕುತ್ತಿಗೆಗೆ ಕೈ ಮಾಡೋದಕ್ಕೆ ಬಂದ್ರು, ಅದು ವಿಡಿಯೋನಲ್ಲೂ ಇದೆ. ಮತ್ತೆ ನನ್ನ ಕೈನ ಹಿಡಿದು ಟ್ವಿಸ್ಟ್ ಮಾಡಿದ್ದಾರೆ. ನನ್ನ ಬಲ್ಗೈದು ಹೆಬ್ಬೆರಳು ಡ್ಯಾಮೇಜ್ ಆಗಿದೆ. ನಾನು 6 ವಾರ ಚಿಕಿತ್ಸೆನೂ ಪಡಿಬೇಕಾಗುತ್ತೆ. ಮತ್ತು ನನ್ನ ಈ ರೈಟ್ ಫಿಂಗರ್ ಉಂಗುರದ ಬೆರಳು ಇದನ್ನು ಟ್ವಿಸ್ಟ್ ಮಾಡಿದ್ರು, ಇದನ್ನು ಎತ್ತಲಿಕ್ಕಾಗಲ್ಲ. ಆ ರೀತಿ ಮಾಡಿದ್ದಾರೆ. ಮತ್ತು ಜಾತಿ ಬಗ್ಗೆನೂ ಕಮ್ ಜಾತಿ ಅಂತಲೂ ಪದ ಬಳಸೋದು, ಹೋಗೇ ಬಾರೆ ಹೊಡೆದಾಕ್ಬಿಡ್ತೀನಿ, ನೀನೊಂದು ಸಾಯಿಸ್ಬಿಡ್ತೀನಿ ಅಂತೆಲ್ಲ ಧಮಕಿ ಹಾಕಿದ್ದಾರೆ. ಉಗ್ರಪ್ಪ ಅವರಾಗಲಿ ಮತ್ತು ಸೀನಿಯರ್ ಲೀಡರ್ಸ್ ಆಗಲಿ ಯಾರೂ ರಕ್ಷಣೆ ಮಾಡಲಿಲ್ಲ. ಎನ್ಕ್ವೈರ್ ಆಗಿಲ್ಲ, ಬರೀ ಎನ್ಸಿಆರ್ ಮಾಡ್ಕೊಂಡು ಕಾಪಿ ಕೊಟ್ಟಿದ್ದಾರೆ ಎನ್ಕ್ವೈರಿ ಮಾಡ್ತೀನಿ ಅಂತ. ಬರೀ ಅವರು 3 ಅವರ್ಸ್ ಬರೀ ಮೀಟಿಂಗೇ ಮಾಡ್ತಾ ಇದ್ರು, ACP DCP ಮತ್ತು ಅವರು ಇನ್ಸ್ಪೆಕ್ಟರ್ ಭರತ್ ಅಂತ. ಅದು ಇವಾಗಲೇ ನಾನು ಯಾಕಂದರೆ ನಾನು ಪರಮೇಶ್ವರ್ ಸರ್ಗೆ ಫೋನ್ ಮಾಡಿ ಹೇಳ್ತೀನಿ, IGP ಹತ್ರ ಹೋಗ್ತೀನಿ ಅಂತ ಹೇಳಿದಾಗ ಇವಾಗ ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ನನಗೆ ಕೊಟ್ಟಿದ್ದಾರೆ. ಹಲ್ಲೆ ಮಾಡಿದ್ದು ಸುಳ್ಳು, ಎಚ್.ಎಂ. ರೇವಣ್ಣ ಸ್ಪಷ್ಟನೆ. ಮಾಜಿ ಸಚಿವ ಎಚ್.ಎಂ. ರೇವಣ್ಣ ಮಹಿಳೆ ಮೇಲೆ ದರ್ಪ ತೋರಿದ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದ್ದು ರೇವಣ್ಣರ ವರ್ತನೆಗೆ ಆಕ್ರೋಶ ವ್ಯಕ್ತವಾಗಿದೆ. ಇದರ ಬೆನ್ನಲ್ಲೇ ಎಚ್ಚೆತ್ತ ಎಚ್.ಎಂ. ರೇವಣ್ಣ ನಂದಿನಿ ನಾಗರಾಜ್ ಮಾಡಿರುವ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ನಾನು ಮೊಬೈಲ್ ತಳ್ಳಿದ್ದು ನಿಜ, ಆದರೆ ಹಲ್ಲೆ ಮಾಡಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಹಾಗೂ ಕಾರ್ಯಕರ್ತೆಯ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ವಿಧಾನಸೌಧ LH ಅಲ್ಲಿ ಯಾರಿಗೊಬ್ರು ಟ್ರಾನ್ಸ್ಫರ್ ಮಾಡಿಸ್ತೀನಿ ಅಂತ ಹೇಳಿ ಅವ್ರ ಹತ್ರ ಕಾಸು ಡಿಮ್ಯಾಂಡ್ ಮಾಡಿ ಅವ್ರು ಜಗಳ ಮಾಡ್ಕೊಂಡಿದ್ರು. ನಾನು ಬೇಡಮ್ಮ, ಕಾಂಗ್ರೆಸ್ ಹೆಸರು ಹೇಳ್ತೀಯಾ, ರಾಹುಲ್ ಗಾಂಧಿ ಹೆಸರು ಹೇಳ್ತೀಯಾ, ಕಾಂಗ್ರೆಸ್ ಆಫೀಸ್ಗೆ ಮಾತಾಡೋಣ, ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀಯ ಅಂತ ಹೇಳಿದೆ. 3 ತಿಂಗಳ ಹಿಂದೆ ನಡೆದಂತ ಘಟನೆ ಅದಾಯ್ತು. ಅವ್ರ ಹತ್ರ ಫೋನ್ ಪೇನಲ್ಲಿ 1 ಲಕ್ಷನೂ ಇಸ್ಕೊಂಡಿದ್ದಾಳೆ. ಆಮೇಲೆ ನೆನ್ನೆ ಸಂಕಲ್ಪ ಮುಗಿಸ್ಕೊಂಡ್ಬಂದು ಊಟ ಮಾಡ್ತಾ ಇದ್ದೆ. ಊಟಕ್ಕೆ ಕೂತಿದ್ದು, ನಾನು ನೋಡೇ ಇಲ್ಲ. ಫೋನ್ನಲ್ಲ ಕಿರಿಕಿರಿ ಬಂದು ಫೋನ್ ರಾಹುಲ್ ಗಾಂಧಿ ವಿಡಿಯೋ ಕಳಿಸ್ಬೇಕು, ಏನ್ರಿ ಹೆಣ್ಮಕ್ಳು ನಿಮ್ಗೆ ಮರ್ಯಾದೆ ಇಲ್ಲ ಅಂತ ಕೂಗಾಡಲು. ನಾನು ನೋಡಮ್ಮ ವಿಡಿಯೋ ಮಾಡ್ಬೇಡ, ಕಾಂಗ್ರೆಸ್ ಆಫೀಸ್ಗೆ ಬಾ ಅಂತ ಒಂದು ವಿಡಿಯೋ ಇದನ್ನ ಫೋನ್ ತಳ್ಳಿದ್ ನಿಜ. ಅಷ್ಟಕ್ಕೆ ಕೊಲೆ ಮಾಡ್ತೀವಿ ಅಂದ್ರು, ನನ್ಗೆ ಹೊಡೆದ್ರು, ನನ್ಗೆ ಹಿಂಗ್ ಮಾಡಿದ್ರು, ನನ್ ಜಾತಿ ಬೈದ್ರು, ಅವ್ಳ ಜಾತಿನೇ ಗೊತ್ತಿಲ್ಲ ನನಗೆ, ಇವೆಲ್ಲ ಮಾತಾಡಿದಾಳೆ. ಅದೇನಕ್ಕೆ ಅದರಿಂದ ಏನಿದೆಯೋ ಗೊತ್ತಿಲ್ಲ. ಒಟ್ಟಾರೆ ಬಜೆಟ್ ಅಧಿವೇಶನದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಬಗ್ಗೆ ಭಾರೀ ಗದ್ದಲ ನಡೆದಿದೆ.
ಇದೇ ವೇಳೆ ಅದೇ ಸಮಿತಿಯ ಅಧ್ಯಕ್ಷರ ವಿರುದ್ಧ ಮಹಿಳೆ ಮೇಲೆ ದರ್ಪ ತೋರಿರುವ ಆರೋಪ ಕೇಳಿಬಂದಿರೋದು ಬಿಜೆಪಿಗೆ ಸದನದಲ್ಲಿ ಗುಡುಗಲು ಮತ್ತೊಂದು ಅಸ್ತ್ರ ಸಿಕ್ಕಿದೆ. ಸಂದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.